ಆತ್ಮೀಯರೇ, ಬೆಳಗಿನ ಶುಭೋದಯಗಳು. ಕ್ರಿಸ್ತಪೂರ್ವ 6ನೇ ಶತಮಾನದ ಕಾಲವನ್ನು ರಾಜಕೀಯ, ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದ ಬದಲಾವಣೆಯ ಕಾಲವೆಂದು ಕರೆಯಲಾಗಿದ್ದು, ಬಿಹಾರ ರಾಜ್ಯವನ್ನು ಹೊಸ ಧರ್ಮಗಳ ಉದಯದ ತವರು ಮನೆ ಎಂದೇ ಕರೆಯಲಾಗಿದೆ. ಈ ಅವಧಿಯಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳಂತಹ ಹೊಸ ಧರ್ಮಗಳ ಉದಯದ ಕಾಲ ಎಂದು ಕೂಡ ಕರೆಯಲಾಗುತ್ತದೆ. ಇಂದಿನ ವಿಡಿಯೋದಲ್ಲಿ ನಾವು ಜೈನ ಧರ್ಮ ಮತ್ತು ವರ್ಧಮಾನ ಮಹಾವೀರರ ಬಗ್ಗೆ ತಿಳಿದುಕೊಳ್ಳೋಣ. ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು. ಮೊದಲನೇದಾಗಿ, ವೈದಿಕ ಧರ್ಮದಲ್ಲಿನ ಗೊಂದಲಗಳು. ಪುರೋಹಿತರ ಪ್ರಭಾವದಿಂದ ಕಠಿಣತೆಯಿಂದ ಕೂಡಿತ್ತು ಮತ್ತು ಇದರಿಂದ ಜನ ಅಸಂತುಷ್ಟರಾದರು. ಎರಡನೇದಾಗಿ, ಪುರೋಹಿತ ವರ್ಗದ ಪರಮಾಧಿಕಾರದಿಂದಾಗಿ ಯಜ್ಞಯಾಗಾದಿಗಳು, ಮತ ಸಂಸ್ಕಾರಗಳು ವರ್ಣಧರ್ಮದಲ್ಲಿ ಪುರೋಹಿತರು ಪರಮಾಧಿಕಾರವನ್ನು ಸ್ಥಾಪಿಸಿದರು. ಮೂರನೇದಾಗಿ, ಪ್ರಾಣಿ ಬಲಿ. ಯುದ್ಧದಲ್ಲಿ ಜಯಗಳಿಸಲು, ಮಕ್ಕಳನ್ನು ಪಡೆಯಲು, ರೋಗಗಳನ್ನು ಗುಣಪಡಿಸಲು ಮತ್ತು ಮುಕ್ತಿಯನ್ನು ಪಡೆಯಲು ಯಜ್ಞಯಾಗಾದಿಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ಪ್ರಾಣಿ ಬಲಿಗಳನ್ನು ಮುಂದುವರಿಸಲಾಯಿತು. ಸಂಸ್ಕೃತ ಭಾಷೆಯಲ್ಲಿದ್ದಂತಹ ಮಂತ್ರಗಳು, ಶ್ಲೋಕಗಳು, ವೇದ ಉಪನಿಷತ್ತುಗಳ ವಿಚಾರಗಳು ಜನಸಾಮಾನ್ಯರಿಗೆ ಅರ್ಥವಾಗಲಿಲ್ಲ. ಐದನೆಯದಾಗಿ, ಜಾತಿ ಪದ್ಧತಿ. ಬ್ರಾಹ್ಮಣತ್ವದ ಶ್ರೇಷ್ಠತೆಯನ್ನು ಸಾರಲು ವರ್ಣಭೇದವನ್ನು ಸೃಷ್ಟಿಸಲಾಯಿತು. ಕೆಳಹಂತದಲ್ಲಿರುವಂತಹ ಶೂದ್ರರು ಅನೇಕ ಸಂಕಷ್ಟಗಳಿಗೆ ಗುರಿಯಾದರು. ಆರನೇದಾಗಿ, ಇದೇ ಸಂದರ್ಭದಲ್ಲಿ ವರ್ಧಮಾನ ಮಹಾವೀರರಂತಹ, ಗೌತಮ ಬುದ್ಧರಂತಹ ಮಹಾನ್ ವ್ಯಕ್ತಿಗಳ ಜನನ ಈ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾಯಿತು. ಅರಿವಿನ ದಾರಿ ಕಾಣದೆ ಜನಸಮುದಾಯ ನರಳುವಾಗ ಅರಿತು ದಾರಿ ತೋರಿಸುವ ಮಹಾಪುರುಷರು ಅವತರಿಸುತ್ತಾರೆ. ಜೈನ ಧರ್ಮ. ಜೈನ ಧರ್ಮವು ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದ್ದು, ಈ ಧರ್ಮವು 24 ಜನ ತೀರ್ಥಂಕರರಿಂದ ಕೂಡಿರುತ್ತದೆ. ಈ ಧರ್ಮದ ಮೊದಲನೇ ತೀರ್ಥಂಕರ ಋಷಭನಾಥ, 23ನೇ ತೀರ್ಥಂಕರ ಪಾರ್ಶ್ವನಾಥ, 24ನೇ ತೀರ್ಥಂಕರ ಮಹಾವೀರ. ಉಳಿದ ತೀರ್ಥಂಕರರ ಬಗ್ಗೆ ಈ ಒಂದು ವಿಡಿಯೋದ ಕೊನೆಯ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ. ತೀರ್ಥಂಕರ ಎಂದರೆ ಪವಿತ್ರ ಉಪದೇಶವನ್ನು ನೀಡುವವರು ಅಥವಾ ಜೈನರ ಪ್ರವಾದಿ ಎಂದು ಕರೆಯಲಾಗುತ್ತದೆ. ಜೈನ ಧರ್ಮದ ಚಿಹ್ನೆ ಸ್ವಸ್ತಿಕ್ ಮತ್ತು ಅಭಯಹಸ್ತ. ಜೈನರ ಪೂಜಾ ಸ್ಥಳ ಬಸದಿ. ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭನಾಥ. ಮೊದಲ ತೀರ್ಥಂಕರ ಋಷಭನಾಥ. ಇವರನ್ನು ಆದಿಗುರು ಅಥವಾ ಆದಿಬ್ರಹ್ಮ ಎಂತಲೂ ಕೂಡ ಕರೆಯಲಾಗುತ್ತದೆ. ಇವರ ತಂದೆ ನಬಿರಾಯ ಮತ್ತು ತಾಯಿ ಶರಮೆಸ್ತ. ಈ ಋಷಭನಾಥರ ಮಕ್ಕಳೆಂದರೆ ಭರತ ಮತ್ತು ಬಾಹುಬಲಿ. ಇವರ ಚಿಹ್ನೆ ಋಷಭ ಅಥವಾ ಎತ್ತು. ಪಾರ್ಶ್ವನಾಥ ಜೈನ ಧರ್ಮದ 23ನೇ ತೀರ್ಥಂಕರ.
ಪಾರ್ಶ್ವನಾಥರು ಕ್ರಿಸ್ತಪೂರ್ವ 850ರಲ್ಲಿ ಜನಿಸಿದರು. ಇವರ ತಂದೆ ಅಶ್ವಸೇನ. ಇವರು ವಾರಣಾಸಿಯ ರಾಜರಾಗಿದ್ದರು ಮತ್ತು ತಾಯಿ ಪ್ರಭಾವತಿ. ಪಾರ್ಶ್ವನಾಥರು ತಮ್ಮ 30ನೇ ವಯಸ್ಸಿಗೆ ಸಂಸಾರವನ್ನು ತ್ಯಜಿಸಿ ಪರಮಜ್ಞಾನವನ್ನು ಪಡೆದರು. ಇವರ ಚಿಹ್ನೆ ಸರ್ಪ. ಪಾರ್ಶ್ವನಾಥರ ಬೋಧನೆಗಳೆಂದರೆ ಸತ್ಯ, ಅಹಿಂಸೆ, ಅಸ್ತೇಯ ಮತ್ತು ಅಪರಿಗ್ರಹ. ಇಲ್ಲಿ ಅಸ್ತೇಯ ಎಂದರೆ ಕದಿಯದಿರುವುದು ಮತ್ತು ಅಪರಿಗ್ರಹ ಎಂದರೆ ಸಂಪತ್ತಿನ ವ್ಯಾಮೋಹವನ್ನು ಬಿಡುವುದು ಎಂದರ್ಥವಾಗುತ್ತದೆ. ಜೈನ ಧರ್ಮದ 24ನೇ ತೀರ್ಥಂಕರ ವರ್ಧಮಾನ ಮಹಾವೀರ. ವರ್ಧಮಾನ ಮಹಾವೀರರು ಜೈನ ಧರ್ಮದ 24ನೆಯ ಮತ್ತು ಕೊನೆಯ ತೀರ್ಥಂಕರರಾಗಿದ್ದಾರೆ. ಇವರು ಕ್ರಿಸ್ತಪೂರ್ವ 599ರಲ್ಲಿ ವೈಶಾಲಿ ಸಮೀಪದ ಕುಂದಗ್ರಾಮ ಅಥವಾ ಕುಂಡಲಪುರದಲ್ಲಿ ಜನಿಸಿದರು. ಇವರ ತಂದೆ ಸಿದ್ಧಾರ್ಥ ಕ್ಷತ್ರಿಯ ಕುಲದ ಮುಖ್ಯಸ್ಥರಾಗಿದ್ದರು. ಅದೇ ರೀತಿ ತಾಯಿ ತ್ರಿಶಲಾದೇವಿ ಇವರು ಲಿಚ್ಚವಿ ಮನೆತನದ ರಾಜಕುಮಾರಿಯಾಗಿದ್ದರು. ಇವರು ಯಶೋಧ ಎಂಬ ಕನ್ಯೆಯನ್ನು ಮದುವೆಯಾದರು ಮತ್ತು ಇವರಿಗೆ ಪ್ರಿಯದರ್ಶಿನಿ ಅಥವಾ ಅನೋಜ ಎನ್ನುವ ಮಗಳು ಕೂಡ ಇದ್ದಳು. ತಂದೆ ತಾಯಂದಿರ ಆಕಸ್ಮಿಕ ಮರಣದಿಂದಾಗಿ ವರ್ಧಮಾನ ಮಹಾವೀರರು ತನ್ನ 30ನೇ ವಯಸ್ಸಿಗೆ ಸಂಸಾರವನ್ನು ತ್ಯಜಿಸಿ ಸನ್ಯಾಸಿಯಾದರು. 13 ವರ್ಷಗಳ ಕಾಲ ಸ್ವದೇಹದಂಡನೆ ಮತ್ತು ಆಳವಾದ ಧ್ಯಾನವನ್ನು ಮಾಡುತ್ತಾ ಜೀವನವನ್ನು ನಡೆಸಿದರು. ವೈಶಾಖದ 10ನೇ ದಿನ ಬಿಹಾರದ ಜೃಂಬಿಕಾ ಗ್ರಾಮದಲ್ಲಿ ರುಜುಪಾಲಕ ನದಿಯ ದಡದಲ್ಲಿ ಸಾಲಮರದ ಕೆಳಗೆ ಅವರಿಗೆ ಜ್ಞಾನೋದಯವಾಯಿತು. ಕೈವಲ್ಯ ಎಂಬ ಅತ್ಯುನ್ನತ ಜ್ಞಾನವನ್ನು ಪಡೆದು ಇವರು ಜೀನನಾದರು. ಇಲ್ಲಿ ಜೀನ ಎಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿದವನು ಅಥವಾ ಪ್ರಾಪಂಚಿಕ ಸುಖ ದುಃಖಗಳನ್ನು ರಾಗದ್ವೇಷಗಳನ್ನು ಗೆದ್ದವನು ಎಂದರ್ಥವಾಗುತ್ತದೆ. ನಂತರ ಇವರು ಮಹಾವೀರ ಎಂದು ಕರೆಯಲ್ಪಟ್ಟರು. ಜ್ಞಾನೋದಯದ ನಂತರ ಮುಂದಿನ 30 ವರ್ಷಗಳ ಕಾಲ ಮಹಾವೀರರು ಕೋಸಲ, ಮಗಧ, ಚಂಪಾ, ಅಂಗ, ಮಿಥಿಲ, ವಿದೇಹ ಮೊದಲಾದಂಥ ರಾಜ್ಯಗಳಲ್ಲಿ ಸಂಚರಿಸುತ್ತಾ ಜೈನ ಧರ್ಮದ ತತ್ವಗಳನ್ನು ಬೋಧಿಸುತ್ತಾ ಧರ್ಮ ಪ್ರಚಾರವನ್ನು ಮಾಡಿದರು. ಇವರು ಪ್ರಾಕೃತ ಭಾಷೆಯಲ್ಲಿಯೇ ತಮ್ಮ ಬೋಧನೆಗಳನ್ನು ಮಾಡತೊಡಗಿದರು. ಮಹಾವೀರರು ತಮ್ಮ 72ನೇ ವಯಸ್ಸಿಗೆ ಕ್ರಿಸ್ತಪೂರ್ವ 527ರಲ್ಲಿ ರಾಜಗೃಹ ಸಮೀಪದ ಪಾವ ಎಂಬಲ್ಲಿ ನಿರ್ವಾಣ ಹೊಂದಿದರು ಅಥವಾ ನಿಧನರಾದರು. ಇವರ 11 ಜನ ಪ್ರೀತಿಯ ಶಿಷ್ಯಂದಿರನ್ನು ಗಣಾಧರರು ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಮಹಾವೀರ ಮತ್ತು ಗೌತಮ ಬುದ್ಧರಿಬ್ಬರು ಒಂದೇ ಸಮಕಾಲೀನರಾಗಿದ್ದರೂ ಕೂಡ ಪರಸ್ಪರ ಒಬ್ಬರನ್ನೊಬ್ಬರು ಭೇಟಿಯಾಗಲಿಲ್ಲ ಮತ್ತು ಸಂಧಿಸಲಿಲ್ಲ. ವರ್ಧಮಾನ ಮಹಾವೀರರ ಬೋಧನೆಗಳು: ಮೊದಲನೇದಾಗಿ ಪಂಚಶೀಲ ತತ್ವಗಳು. ಪಾರ್ಶ್ವನಾಥರು ಬೋಧಿಸಿದ ಸತ್ಯ, ಅಹಿಂಸೆ, ಆಸ್ತೇಯ,
ಅಪರಿಗ್ರಹ ಈ 4 ತತ್ವಗಳಿಗೆ 5ನೆಯ ತತ್ವವಾದಂತಹ ಬ್ರಹ್ಮಚರ್ಯವನ್ನು ಸೇರಿಸಿದರು. ಇಲ್ಲಿ ಬ್ರಹ್ಮಚರ್ಯ ಎಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿ ಶುದ್ಧ ಜೀವನ ನಡೆಸುವುದು. ತ್ರಿರತ್ನಗಳು. ಮೋಕ್ಷ ಸಾಧನೆಗಾಗಿ ಮಹಾವೀರರು ತ್ರಿರತ್ನಗಳನ್ನು ಬೋಧಿಸಿದರು. ಅವುಗಳೆಂದರೆ ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ. ಇದಲ್ಲದೆ ಮಹಾವೀರರು ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ, ಆದರೆ ಆತ್ಮದ ಅಸ್ತಿತ್ವದಲ್ಲಿ ಅವರು ನಂಬಿಕೆಯನ್ನು ಹೊಂದಿದ್ದರು. ಜಾತಿ ಪದ್ಧತಿ ಮತ್ತು ಪ್ರಾಣಿ ಬಲಿಯನ್ನು ಖಂಡಿಸಿದರು. ಅಹಿಂಸೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದರು. ಜಲ, ಚರ, ಪ್ರಾಣಿ, ಪಕ್ಷಿ ಸಕಲ ಜೀವಾತ್ಮಗಳಿಗೆ ಹಿಂಸೆ ಕೊಡಬಾರದೆಂದು ಬೋಧಿಸಿದರು. ಜೈನ ಧರ್ಮದ ಪ್ರಸಾರ. ಮಹಾವೀರರು ಪ್ರಾಕೃತ ಭಾಷೆಯಲ್ಲಿ ಬೋಧಿಸಿದರು. ಅಜಾತಶತ್ರು, ಮಗಧದ ದೊರೆ ಬಿಂಬಸಾರ, ಮೌರ್ಯ ದೊರೆ ಚಂದ್ರಗುಪ್ತ ಮೌರ್ಯ, ಕಳಿಂಗದ ಅರಸ ಖಾರವೇಲ, ಅಶೋಕನ ಮೊಮ್ಮಗ ಸಂಪ್ರತಿ, ಪಲ್ಲವರ ಅರಸ ಮಹೇಂದ್ರವರ್ಮ ಮೊದಲಾದಂತಹ ರಾಜರು ಜೈನ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದರು. ಚಂದ್ರಗುಪ್ತ ಮೌರ್ಯನು ತನ್ನ ಜೈನ ಗುರು ಭದ್ರಬಾಹುವಿನೊಂದಿಗೆ ಶ್ರವಣಬೆಳಗೊಳಕ್ಕೆ ಬಂದು ಚಂದ್ರಗಿರಿ ಬೆಟ್ಟದ ಮೇಲೆ ಸಲ್ಲೇಖನ ವ್ರತವನ್ನು ಕೈಗೊಂಡು ಇಲ್ಲಿಯೇ ಸಾವನ್ನಪ್ಪಿದರು. ದಕ್ಷಿಣ ಭಾರತಕ್ಕೆ ಜೈನ ಧರ್ಮವನ್ನು ಪರಿಚಯಿಸಿದ ರಾಜ ಚಂದ್ರಗುಪ್ತ ಮೌರ್ಯ ಮತ್ತು ದಕ್ಷಿಣ ಭಾರತಕ್ಕೆ ಜೈನ ಧರ್ಮವನ್ನು ಪರಿಚಯಿಸಿದ ಮುನಿ ಭದ್ರಬಾಹು. ನಂತರ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು ಜೈನ ಧರ್ಮಕ್ಕೆ ಆಶ್ರಯವನ್ನು ನೀಡಿ ಬೆಳೆಸಿದರು. ಜೈನ ಧರ್ಮ ಸಮ್ಮೇಳನಗಳು. ಜೈನ ಧರ್ಮದಲ್ಲಿ ಒಟ್ಟು 2 ಸಮ್ಮೇಳನಗಳು ನಡೆದವು. ಅದೆಂದರೆ ಕ್ರಿಸ್ತಪೂರ್ವ 300ರಲ್ಲಿ ಪಾಟಲಿಪುತ್ರದಲ್ಲಿ ಸ್ಥೂಲಭದ್ರನ ಅಧ್ಯಕ್ಷತೆಯಲ್ಲಿ ಮೊದಲ ಜೈನ ಧರ್ಮ ಸಮ್ಮೇಳನ ನಡೆಯಿತು. ಈ ಸಭೆಯಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರುಜ್ಜೀವನಗೊಳಿಸುವುದು ಇದರ ಪ್ರಮುಖ ಉದ್ದೇಶವಾಗಿತ್ತು. ಕ್ರಿಸ್ತಶಕ 512ರಲ್ಲಿ ಗುಜರಾತಿನ ವಲ್ಲಭಿಯಲ್ಲಿ ದೇವೇಂದ್ರ ಸರ್ವೇಕ್ಷಣನ ಅಧ್ಯಕ್ಷತೆಯಲ್ಲಿ 2ನೇ ಜೈನ ಧರ್ಮ ಸಮ್ಮೇಳನ ನಡೆಯಿತು. ಈ ಸಮ್ಮೇಳನದಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಬರೆಯಲಾಯಿತು. ಜೈನ ಧರ್ಮದ ಪಂಗಡಗಳು. ಜೈನರಲ್ಲಿನ ಭಿನ್ನಾಭಿಪ್ರಾಯಗಳಿಂದಾಗಿ ಜೈನ ಧರ್ಮವು 2 ಭಾಗವಾಗಿ ಅಥವಾ ಇಬ್ಬಾಗವಾಯಿತು. ಅವೆಂದರೆ ಶ್ವೇತಾಂಬರರು ಮತ್ತು ದಿಗಂಬರರು. ಶ್ವೇತಾಂಬರರೆಂದರೆ ಬಿಳಿಯ ವಸ್ತ್ರಧಾರಿಗಳಾಗಿದ್ದು ಇವರು ಪಾರ್ಶ್ವನಾಥನ ಅನುಯಾಯಿಗಳಾಗಿದ್ದರು. ಅದೇ ರೀತಿ ದಿಗಂಬರರು ಮಹಾವೀರನ ಅನುಯಾಯಿಗಳಾಗಿದ್ದರು ಮತ್ತು ಇವರು ನಿರ್ವಸ್ತ್ರಧಾರಿಗಳಾಗಿದ್ದರು. ಶ್ವೇತಾಂಬರರು ಬಹುತೇಕ ಉತ್ತರ ಭಾರತದಲ್ಲಿ ನೆಲೆಸಿದ್ದರೆ ದಿಗಂಬರರು ಬಹುತೇಕ ದಕ್ಷಿಣ ಭಾರತದಲ್ಲಿ ನೆಲೆಸಿರುತ್ತಾರೆ. ಜೈನ ಧರ್ಮದ ಪ್ರಮುಖ ಅಂಶಗಳು. ಜೈನ ಧರ್ಮದ ಪವಿತ್ರ ಗ್ರಂಥ ಆಗಮ ಸಿದ್ಧಾಂತ. ಜೈನ ಧರ್ಮದ ಭಾಷೆ ಪ್ರಾಕೃತ ಭಾಷೆ ಅಥವಾ ಅರ್ಧಮಾಗಧಿ. ಸಲ್ಲೇಖನ ವ್ರತ ಎಂದರೆ ಜೀವನದಲ್ಲಿ ಇನ್ನೇನು ಆಸೆಗಳಿಲ್ಲವೆಂದು ದೇಹವನ್ನು ಕಠಿಣ ಉಪವಾಸಗಳಿಂದ ದಂಡಿಸಿ ಪ್ರಾಣ ಬಿಟ್ಟು ಮುಕ್ತಿಯನ್ನು ಪಡೆಯುವುದು. ಜೈನ ಧರ್ಮದ ಚಿಹ್ನೆ ಸ್ವಸ್ತಿಕ್ ಮತ್ತು ಅಭಯಹಸ್ತ.
ಜೈನರ ಪೂಜಾ ಸ್ಥಳ ಬಸದಿ. ಸಾಹಿತ್ಯ ಮತ್ತು ಕಲೆ ವಾಸ್ತುಶಿಲ್ಪಕ್ಕೆ ಜೈನರ ಕೊಡುಗೆಗಳು ಅಥವಾ ಜೈನ ಧರ್ಮದ ಕೊಡುಗೆಗಳು. ಜೈನ ಕವಿಗಳಾದಂತಹ ಪಂಪ, ಪೊನ್ನ, ಜನ್ನ, ರನ್ನ, ಜೀನಸೇನ, ಅಜಿತ ಸೇನಾಚಾರ್ಯ, ಚಾವುಂಡರಾಯ ಮೊದಲಾದಂತಹ ಅನೇಕ ಕವಿಗಳು ಕನ್ನಡ ಸಾಹಿತ್ಯ ಬೆಳವಣಿಗೆಗೆ ಅಡಿಪಾಯ ಹಾಕಿದರು. ಜೊತೆಗೆ ಅನೇಕ ಕನ್ನಡ ಭಾಷೆಯಲ್ಲಿ ಕೃತಿಗಳನ್ನು ಕೂಡ ರಚಿಸಿದರು. ಗುಜರಾತಿನ ಕುಮಾರಪಾಲನು ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿ ದಿಲ್ವಾರ ದೇವಾಲಯವನ್ನು ನಿರ್ಮಿಸಿದರೆ, ಅಜಂತ, ಎಲ್ಲೋರ, ಅಮರಾವತಿ, ಉದಯಗಿರಿ, ಬಾದಾಮಿ, ಐಹೊಳೆ, ನಾಗಾರ್ಜುನ ಕೊಂಡಗಳಲ್ಲಿ ಜೈನರ ಸ್ಮಾರಕಗಳನ್ನು ನಾವು ಕಾಣುತ್ತೇವೆ. ಅದೇ ರೀತಿ ಜೈನರಿಗೆ ಸಂಬಂಧಿಸಿದ ಪ್ರಮುಖ ಸ್ಥಳಗಳೆಂದರೆ ಉದಯಗಿರಿಯ ಹುಲಿಗುಹೆ, ಎಲ್ಲೋರಾದ ಇಂದ್ರಸಭಾ ಗುಹೆ, ಒರಿಸ್ಸಾದ ಆತಿಗುಂಪ ಗುಹೆಗಳು ಇಲ್ಲಿ ಪ್ರಮುಖವಾಗಿವೆ. ಕರ್ನಾಟಕದಲ್ಲಿ ಶ್ರವಣಬೆಳಗೊಳದ ಜಗದ್ವಿಖ್ಯಾತ ಗೊಮ್ಮಟೇಶ್ವರನ ವಿಗ್ರಹ ಮತ್ತು ಮೂಡಬಿದಿರೆಯ ಸಹಸ್ರ ಕಂಬಗಳ ಬಸದಿ ಇಲ್ಲಿ ಪ್ರಮುಖವಾಗಿವೆ. ಈ ಮೂಡಬಿದಿರೆಯ ಸಹಸ್ರ ಕಂಬಗಳ ಬಸದಿಯನ್ನು ಜೈನರ ಕಾಶಿ ಎಂತಲೇ ಅಥವಾ ಜೈನರ ಮೆಕ್ಕ ಎಂತಲೇ ಕರೆಯಲಾಗುತ್ತದೆ. ಕರ್ನಾಟಕದಲ್ಲಿನ ಪ್ರಮುಖ ಗೊಮ್ಮಟೇಶ್ವರನ ವಿಗ್ರಹಗಳನ್ನು ನಾವಿಲ್ಲಿ ಗಮನಿಸುವುದಾದರೆ, ಶ್ರವಣಬೆಳಗೊಳ 58 ಅಡಿ, ಕಾರ್ಕಳ 42 ಅಡಿ, ಧರ್ಮಸ್ಥಳ 39 ಅಡಿ, ವೆನ್ನೂರು 35 ಅಡಿ, ಗೊಮ್ಮಟಗಿರಿಯಲ್ಲಿ 22 ಅಡಿ ಎತ್ತರದ ಗೊಮ್ಮಟೇಶ್ವರನ ವಿಗ್ರಹಗಳನ್ನು ನಾವು ಕಾಣುತ್ತೇವೆ. ಜೈನ ಧರ್ಮದ ಅವನತಿ. ಜೈನ ಧರ್ಮವು 2 ಪಂಗಡಗಳಾಗಿ ಭಾಗವಾಗಿದ್ದು, ಜೈನರಲ್ಲಿ ಭಿನ್ನಾಭಿಪ್ರಾಯಗಳಿರುವಂಥದ್ದು. ಬೌದ್ಧ ಧರ್ಮದಂತೆ ಮಹಾನ್ ಚಕ್ರವರ್ತಿಗಳ ರಾಜಾಶ್ರಯ ಮತ್ತು ಪ್ರಚಾರ ಜೈನ ಧರ್ಮಕ್ಕೆ ಸಿಗದೇ ಇರುವಂಥದ್ದು, ರಾಜಾಶ್ರಯಗಳನ್ನು ಕಳೆದುಕೊಂಡಿರುವಂಥದ್ದು ಹಾಗೂ ಮುಸ್ಲಿಂ ದಾಳಿಗಳು ಜೈನ ಧರ್ಮದ ಅವನತಿಗೆ ಪ್ರಮುಖ ಕಾರಣಗಳಾಗಿವೆ. ಸ್ನೇಹಿತರೆ, ಈ ಒಂದು ಚಿತ್ರದಲ್ಲಿ ನೀವು ಜೈನ ಧರ್ಮದ 24 ತೀರ್ಥಂಕರರನ್ನು ಕಾಣುತ್ತಿದ್ದೀರಿ. ಸ್ನೇಹಿತರೆ, ಬೌದ್ಧ ಧರ್ಮ ಹಾಗೂ ಗೌತಮ ಬುದ್ಧನ ಬಗ್ಗೆ ನೀವು ತಿಳಿದುಕೊಳ್ಳುವುದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರುತ್ತೇನೆ. ದಯವಿಟ್ಟು ವೀಕ್ಷಿಸಿ. ಧನ್ಯವಾದಗಳು.